ವಿದ್ಯಾರ್ಥಿಗಳೇ 1996ನೇ 61ನೇ ಪ್ರಶ್ನೆ ಇದು ನವೋದಯ. ಇದನ್ನ ಮೊದಲ ನೀವು ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದಿಂದ ನೀವು ಬಿಡಿಸ್ಬೇಕು. ನೀವು ಬಿಡಿಸೋದು ಅದನ್ನ ಹೆಂಗೆ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಇಂಥ ಮಾದರಿಗಳು ಹಿಂದಿನ ನವೋದಯ ಪೇಪರ್ದಾಗ ಮುಗಿದಾವ. ಈಗ ಸದ್ಯ ನೀವು 47,372ರಲ್ಲಿರುವ ಎರಡು ಏಳುಗಳ ಸ್ಥಾನ ಬೆಲೆಗಳ ನಡುವೆ ಇರುವ ವ್ಯತ್ಯಾಸ ಏನು ಅಂತ ಕೇಳ್ಯಾರ. ಆ ಏಳುಗಳು ಯಾವ್ಯಾವ ಸ್ಥಾನದಾಗವ ಅನ್ನೋದು ನೀವು ಮೊದಲು ತಕ್ಕೊಂಡು ದೊಡ್ಡದ್ರೊಳಗೆ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ನಿಮಗೇನು ಬರ್ತದೆ, ವ್ಯತ್ಯಾಸ ಬರ್ತದೆ. ಇಷ್ಟು ನಾನು ತಿಳಿಸಿ ಹೇಳಿನು, ನೀವು ಮಾಡಿರಿ. ಮಾಡಿದಿಂದ ನಾನು ನಿಮಗೆ ತಿಳಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ವಿಡಿಯೋ ಆನ್ ಮಾಡಿರಿ. ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 47 372 ಏಳರ ಸ್ಥಾನ ಬೆಲೆ. ಈ 7ರ ಸ್ಥಾನ ಬೆಲೆ ಎಷ್ಟಾಗ್ತದೆ ನೋಡ್ರಿ. 7 ಗುಂಡ್ಲೆ 1 ಬಿಡಿ 10 100 1000. 1000 ಗುಣಾಕಾರ ಮಾಡಿದ್ರೆ ಏನಾಗ್ತಿದ್ದು 7000 ಆಯಿತು. ಇನ್ನು ಎರಡನೇ 7 ಎಲ್ಲಿ ಅದ ನೋಡ್ರಿ. 7 ಗುಂಡ್ಲೆ ಬಿಡಿ 10 10ರ ಸ್ಥಾನದಾಗದ 10 7 70. ವ್ಯತ್ಯಾಸ ಅಂದ್ರೆ ಏನು ಮಾಡಬೇಕು, ಕಳಿಬೇಕು. ನೋಡಿ, ಪೂಜೆ 10 7 ಆದ್ರೆ 3 ಕೆಲ ಬಂತು 1 69 30. ಇದು ನೀವು ಯಾರು ತಪ್ಪಬಾರದು. ಯಾಕಂದ್ರೆ ಹಿಂದೆ ಈ ಗಣಿತಗಳು ಆಗ್ಯಾವ. 69 30 ಉತ್ತರ ಸಂಖ್ಯೆ ಡಿ. ತಿಳಿತಲ್ಲ ನಿಮಗೆಲ್ಲರಿಗೂ? ಇನ್ನು ನವೋದಯ ಪೇಪರ್ಗಳು ಇನ್ನು ಭಾರಿ ಫಾಸ್ಟ್ ಬರ್ತಾವೆ. ಎಲ್ಲರೂ ಲಕ್ಷ ಕೊಟ್ಟು ಅಭ್ಯಾಸ ಮಾಡಿರಿ. ನವೋದಯ ಪರೀಕ್ಷೆ ಹಿಂದಿನ NCB 1ರಿಂದ 15 ನೀವು ರಿವಿಷನ್ ಮಾಡಿದರೆ ಅಂದ್ರೆ ಇದು ಈಸಿಯಾಗಿ ನೀವು ಮಾಡ್ಲಿಕ್ಕೆ ಬರ್ತದೆ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ಫೇರ್ದಾಗ ಬರ್ಕೊಂಡ್ರೆ ದೊಡ್ಡ ಸ್ಥಾನ ಯಾವಾಗಲಾದ್ರೂ 7 ಯಾವ ಸ್ಥಾನದಾಗ ಅದು 7 ಹಚ್ಚಿರಿ. ಎಷ್ಟರಲ್ಲಿ ಗುಣಾಕಾರ ಮಾಡ್ಬೇಕದನ್ನ ಬಿಡಿ 10 100 1000 ಗುಣಾಕಾರ ಮಾಡಬೇಕು. ಯಾಕೆ ಇದು 1000 ಸ್ಥಾನದಲ್ಲಿದೆ. ಅದಕ್ಕೆ 7 ಗುಂಡ್ಲೆ 1000 7000. ಇದು 10ರ ಸ್ಥಾನದಲ್ಲಿದೆ. 7 ಗುಂಡ್ಲೆ 10 70. ವ್ಯತ್ಯಾಸ ಕೇಳ್ಯಾನಂದ್ರೆ ಕಳಿಬೇಕು. ದೊಡ್ಡ ಸಂಖ್ಯೆದಾಗ ಚಿಕ್ಕ ಸಂಖ್ಯೆ ಕಳೆದ್ರೆ ಏನು ಬರ್ತದೆ, ವ್ಯತ್ಯಾಸ ಬರ್ತದೆ. ಫೇರ್ದಾಗ ಬರ್ಕೋರಿ. ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ವಿಡಿಯೋಗಳನ್ನು ಬಂದ ತಕ್ಷಣ ನೀವೇನು ಮಾಡಬೇಕು, ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿದ ತಕ್ಷಣ ನೀವು ಮಾಡೋದು ಆದಿಂದ ನಾ ತಿಳಿಸ್ತಾನಲ್ಲ, ನೀವು ಹಂಗೆ ಬಿಡಿಸಿದ್ರಿ ಅಂದ್ರೆ ರೈಟ್ ಹಾಕ್ಕೊಡ್ರಿ. ಫೇರ್ದಾಗ ಬರ್ಕೊರಿ. ಥ್ಯಾಂಕ್ ಯು ಬೈ. ಚೆನ್ನಾಗಿ ಅಭ್ಯಾಸ ಕಡೆ ಲಕ್ಷ ಕೊಡ್ರಿ.